ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಎಲ್ಲರಿಗೂ ಈ ಯುದ್ಧ ಇಂಡಿಪೆಂಡೆನ್ಸ್ ಡೇ ಆದಮೇಲೆ ನೀವು ಯಾರಿಗೂ ಎಷ್ಟಾದ್ರೂ ಕೇಳ್ಕೊಡೆ ನಮ್ಮ ಹಿಸ್ಟ್ರಿ ಒಳಗೆ ಎಷ್ಟು ರಾಂಗ್ ಇದೆ ಅಂತ ಹೇಳಿದ್ರೆ, ಪ್ರಥಮ ಸ್ವಾತಂತ್ರ್ಯ ಹೋರಾಟ ಯಾವಾಗ ನಡೀತು ಹೇಳಿ ನೋಡೋಣ. ಯಾರು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಎಲ್ಲಿಂದ ಆರಂಭ ಆಯಿತು ಗೊತ್ತಿಲ್ವಾ? ಸ್ವಲ್ಪ ಮಾತ್ರ ಗೊತ್ತು. 1857. ಯಾರಿಂದ? ಮಂಗಳ್ ಪಾಂಡೆಯಿಂದ. ಇದು ಹಿಸ್ಟ್ರಿಲಿರೋದು, ಇದು ಸುಳ್ಳು. ಆರಂಭ ಆಗಿದ್ದು ಕರ್ನಾಟಕದಿಂದ. ಗೊತ್ತಾ ನಿಮ್ಗೆ ಯಾರಾದ್ರು? 16ನೇ ಶತಮಾನದಲ್ಲಿ ಅಬ್ಬಕ್ಕ ದೇವಿ ಅಂತ ಮಂಗಳೂರು ಉಲ್ಲಾಳ್ ಪ್ರಾಂತ್ಯದಲ್ಲಿ ಪೋರ್ಚುಗೀಸರನ್ನ ಪ್ರಪ್ರಥಮವಾಗಿ ಅಲ್ಲಿಂದ ಶಿಪ್ಪಿಂದ ಹಡಗಿನಿಂದ ಬೋರ್ಡರಿಂದ ಓಡಿಸ್ತೋಳು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಬ್ಬಕ್ಕ ದೇವಿ. ಯಾವ ಇಷ್ಟಿನಲ್ಲೂ ಬರ್ದಿಲ್ಲ, ಇಷ್ಟನ್ನ ರಾಂಗ್ ಆಗಿ ಬರ್ತಿದೆ. 17ನೇ ಶತಮಾನದಲ್ಲಿ ಇನ್ನೊಬ್ಬರ ಬಗ್ಗೆ ಯಾವಾಗ ಹೇಳ್ತಾರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಂಗಳ್ ಪಾಂಡೆ, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ. ಹಿಂದಕ್ಕೆ ಹೋಗೇ ಇಲ್ಲ. ನಮ್ಮ ಕರ್ನಾಟಕ ಸುದ್ದಿನೇ ಗೊತ್ತಿಲ್ಲ. ಎರಡನೇದು 17ನೇ ಶತಮಾನದಲ್ಲಿ ರಾಣಿ ವೇಲು ನಾಚಿಯಾರ್ ಅಂತ ಒಬ್ರಿದ್ರು ತಮಿಳ್ನಾಡಲ್ಲಿ. ಗೊತ್ತಾ? ಗಂಗಾ ಇದ್ರದ್ದು ಪ್ರಾಂತ್ಯ, ಅದು ಶಿವಗಂಗಾ ಪ್ರಾಂತ್ಯ. ವೆರಿ ಗುಡ್. ಶಿವಗಂಗಾ ಪ್ರಾಂತ್ಯದಲ್ಲಿ ರಾಣಿ ವೇಲು ನಾಚಿಯಾರ್ 17ನೇ ಶತಮಾನದ ಸ್ವತಂತ್ರ ಹೋರಾಟಗಾರಿ. ಅದಾದ್ಮೇಲೆ ರಾಣಿ ಇದಕ್ಕೆ ಬಂದ್ಬಿಡ್ತೀರಾ, ಝಾನ್ಸಿ ರಾಣಿ ಬರ್ತೀರಾ? ಇನ್ನೂ ಬಂದಿಲ್ಲ. ಎರಡನೇದು ಕರ್ನಾಟಕದ 1878-29ರಲ್ಲಿ ಯಾರು ಬಂದ್ರು? ಕಿತ್ತೂರು ರಾಣಿ ಚೆನ್ನಮ್ಮ. ಕೇಳಿದ್ದೀರಲ್ಲ? ಇಬ್ಬರೇ ನಮ್ಮ ಕರ್ನಾಟಕದ ಸ್ವತಂತ್ರ ಹೋರಾಟ. ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆ ಸಂಗೊಳ್ಳಿ ರಾಯಣ್ಣ ಇದ್ದ ಅಲ್ವಾ? ಇಲ್ಲಿಂದಲೇ ಸ್ವತಂತ್ರ ಹೋರಾಟ ಆಗಿದ್ದು. ಕಿತ್ತೂರು ರಾಣಿ ಚೆನ್ನಮ್ಮ ನೆಲೆ ಕೇಳಿದ್ರೆ ಬೀಸರಂತ ಹೆಂಗೆ ಹೇಳಿದ್ರು? ಕಪ್ಪ ಕೊಡಬೇಕಂತೆ, ಕಪ್ಪ. ನೀವೇನು ಉತ್ತಿದ್ದೀರಾ, ಬಿತ್ತಿದ್ದೀರಾ, ಮಳೆ ಬಿತ್ತಿದ್ದೀರಾ, ನಿಮಗೆ ಕೊಡಬೇಕು ಕಪ್ಪ ಅಂತ ಅವಾಜ್ ಹಾಕಿ ಓಡಿಸ್ತೋಳು ಬ್ರಿಟಿಷ್ನ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಕನ್ನಡ ಅಲ್ವಾ? ಕರ್ನಾಟಕದವ್ರಿಗೆ ಇಂಥಷ್ಟು ಗೊತ್ತೇ ಇಲ್ಲ, ಬಿಕಾಸ್ ಆಫ್ ಡ್ಯೂ ಟು ರಾಂಗ್ ಹಿಸ್ಟ್ರಿ ಅಲ್ವಾ? ಇದಾದ್ಮೇಲೆ ಬರ್ತಾರೆ ಮಂಗಳ್ ಪಾಂಡೆ. ಒಂದು 10 ಜನದ ಕೇಳಿದ್ರೆ ಒಂದು ದೊಡ್ಡ ಪುಸ್ತಕ ಓದೋಷ್ಟು ನಾಲೆಡ್ಜ್ ಇದೆ. ಅದನ್ನ ನಾವು ಸ್ವದೀಪಯೋಗ ಪಡ್ತಾರೆ. ಈಗಿನ ಜಂಜಿಗಳು ತಂದೆ ತಾಯಿ ಮಾತು ಕೇಳಾರ, ಗುರುಗಳು ಮಾತು ಕೇಳಾರ, ಅವ್ರದ್ದೇ ಇಷ್ಟ. ನಾವು ಆಂಕರ್ ಹೇಳ್ತಾ ಇದ್ರು, ಜಂಜಿಗಳು ಅಂದ್ರೆ ತುಂಬಾ ಡೇಂಜರಸ್ ಪೀಪಲ್ಗಳು, ದೇಶ ದ್ರೋಹಿಗಳ ತರ ಬಿಹೇವ್ ಮಾಡ್ತಿದ್ದಾರೆ. ದೇಶಭಕ್ತರು ಒಬ್ಬರು ಇಲ್ಲ. ಹಂಗಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾರೆ, ಒಳ್ಳೇದಾಯ್ತು. ಈಗೆಲ್ಲ ಭಾಷಣ ಇಷ್ಟ ಬೇಡ. ನಾನು ಆರ್ಮಿಯವನು ಆದ್ರಿಂದ ಆರ್ಮಿಗೆ ಸ್ವಲ್ಪ ಹಿಂಟ್ಸ್ ಕೊಟ್ಟು ಮಾತಾಡ್ತೀನಿ. ಜನರಲ್ ಕರಿಯಪ್ಪ ಮತ್ತು ಮಾತಾಡ. ಜನರಲ್ ಕಾರ್ಯಪ್ಪಗೆ KM ಕಾರ್ಯಪ್ಪ ಅಂತ. KM ಅಂತಂದ್ರೆ ಏನು ಹೇಳಿ? KM ಅಂದ್ರೆ ಏನು? ಕೊಡೆಂಡೇರ ಕಾರ್ಯಪ್ಪ. ಕಾರ್ಯಪ್ಪಗೆ KREPPA ಬರ್ಬೇಕಾಗಿತ್ತ? CA ಏನು ಬಂತು? ಕರ್ನಾಟಕದಲ್ಲಿ ಯಾರಾದ್ರೂ ಸಿ ಯೂಸ್ ಮಾಡ್ತಾರೆ ಕಾರ್ಯಪ್ಪಗೆ? ಅವ್ರು ಸಿ ಯೂಸ್ ಮಾಡ್ತಾರೆ ಯಾಕೆ? ನಿಮ್ಗೇನಾದ್ರು ಗೊತ್ತಾ? ಅವ್ರು ಬ್ರಿಟಿಷ್ ಕಾಲದಲ್ಲಿ ಹೋಗಿ ಬ್ರಿಟಿಷ್ನ ಜೊತೆಲಿ ಇದ್ರು.
ಬ್ರಿಟಿಷ್ನವ್ರಿಗೆ ಕರಿಯಪ್ಪ, ಇದನ್ನ ಕನ್ನಡದವ್ರು ಕರಿಯಪ್ಪ ಬಿಳಿಯಪ್ಪ ಕರಗಪ್ಪ ಅಂತ ಮಾಡ್ಕೋತಾರೆ. ಅವ್ರು ಕಾರ್ಯಪ್ಪನ ಕನ್ನಡ ಗೊತ್ತಿರಲಿಲ್ಲ, ಅದಕ್ಕೆ ಕೋಳಿಯಪ್ಪ ಅನ್ಕೊಂಡು ಅದು ಅವರೇ ಮಾಡಿದ್ರು. ಈ ಬಿಗಮ್ ಕಾರ್ಯಪ್ಪ, ನಡಂಡಿನ ಕಾರ್ಯಪ್ಪ. ಇದು ನಮ್ಮ ಕರ್ನಾಟಕದಿಂದ ಹುಟ್ಟಿ ನಮ್ಮ ಕನ್ನಡಿಗರ ಮೊದಲನೇ ಆರ್ಮಿ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್. ಮತ್ತೆ CNC ಅಂತ ಕೇಳಿದ್ದೀರಾ? CNC ಏನು ಹೇಳಿ, ಯಾರು ಗೊತ್ತಾ? ಗೊತ್ತಿಲ್ವಾ? ಕಮಾಂಡರ್ ಇನ್ ಚೀಫ್. ಒಂದೇ ಪೋಸ್ಟು ಪ್ರಪಂಚದಲ್ಲಿ ಇದ್ದವರು ಇಬ್ಬರೇ ತಗೊಂಡಿರೋದು, ಒಂದು ಮಾಣಿಕ್ ಶಾ, ಒಂದು ಕರಿಯಪ್ಪ, ಬೇರೆ ಯಾರಿಗೂ ತಗೊಂಡಿಲ್ಲ. ಮಾರ್ಷಲ್ ಇವರು ಇಬ್ಬರೇ ತಗೊಂಡಿರೋದು, ಬೇರೆ ಯಾರಿಗೂ ಸಿಕ್ಕಿಲ್ಲ. CNC ಅಂದರೆ ಆರ್ಮಿ, ನೇವಿ, ಏರ್ಫೋರ್ಸ್ ಮೂರಕ್ಕೂ ಒಬ್ಬನೇ ಕಮಾಂಡರ್. ಅದಕ್ಕೆ ಕರಿಯಪ್ಪ ಅವರೊಬ್ಬರೇ ಇದ್ದಿದ್ದು. ಆಮೇಲೆ ಮಾಣಿಕ್ ಶಾ ಬಂದರು. ಇನ್ಯಾರಿಗೂ ಪದವಿ ಸಿಕ್ಕಿಲ್ಲ. ಅಂಥ ಅದ್ಭುತವಾದ ಕೊಡೆಂಡೇರ ಮಂದಣ್ಣ ಅವ್ರ ತಂದೆ ಹೆಸರು ಕಾರ್ಯಪ್ಪ. ಅವ್ರ ಹೆಸರು ನಿಮಗೆಲ್ಲ ಗೊತ್ತಿದೆ. ಎಂಥ ಅದ್ಭುತವಾದ ಸೈನ್ಯನ ಕಟ್ಟಿದ್ರು. ನಮ್ಮ ಇಂದಿರಾ ಗಾಂಧಿ ಒಂದ್ಸರಿ ವಾರ್ ಹೋಗ್ಲಿಕ್ಕೆ ಆರ್ಡರ್ ಮಾಡಿದಾಗ ನಮ್ಮ ಸೋಲ್ಜರ್ ಕಾಲ್ಗೆ ಶೂ ಕೊಟ್ಟಿಲ್ಲ, ಜಾಕೆಟ್ ಕೊಟ್ಟಿಲ್ಲ. ಅದಕ್ಕೆ ಕೊಟ್ಟರೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಕ್ಲಾಸ್ ಆಗಿ ಅವ್ರಿಗೆ ಬೇಗ ಕಲ್ತಾಗ್ತದೆ ಮನುಷ್ಯನ ಮೇಲೆ. ಒಂದು ರ್ಯಾಂಕ್ ಕೊಡಬೇಕಾಗಿತ್ತು. ಅವ್ರು ಲಾಸ್ಟಲ್ಲಿ ಕೊಟ್ಟರು, ಫಸ್ಟ್ ಮಾಣಿಕ್ ಶಾ ಕೊಟ್ಟರು, ಆಮೇಲೆ ಅವ್ರಿಗೆ ಕೊಟ್ಟರು. ಅದು ಕೊಟ್ಟಿಲ್ಲ, ಈಗ ಹೋಗ್ತಿದ್ದ. ಅಂಥ ಅದ್ಭುತವಾದ ಇದ್ರು. ಸೊ ಕೊಡಗಿಂದ ಬಂದು ಅಷ್ಟು ಸಾಧನೆ ಮಾಡಿದ್ರಲ್ಲ, ಅವ್ರ ಮಗ ಕೂಡ ಗೊತ್ತಾ? ಅವ್ರ ಮಗನ ಹೆಸರು ಗೊತ್ತಾ ನಿಮಗೆ? ನಂದ ಕಾರ್ಯಪ್ಪ. ಅವರು ಕೂಡ ಇವ್ರು ಹೆಂಗೆ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಆಗಿದ್ರು, ಅವರು ಚೀಫ್ ಆಫ್ ದಿ ಏರ್ ಮಾರ್ಷಲ್. ಈಕ್ವಲ್ ರ್ಯಾಂಕ್. ನೀವು ರ್ಯಾಂಕ್ ಬರಬೇಕು ಅಂದ್ರೆ ಸುಮ್ಗೆ ಅಪಾಯಿಂಟ್ ಮಾಡಿದ್ವಿ, ರಾಜಕೀಯದವ್ರು ಕೊಟ್ಬಿಡ್ತಾರ. ನೀನು ಆರ್ಮಿ ಮೇಲೆ ಹಂಗೆ ಕೊಡೋಕ್ಕಾಗಲ್ಲ. ಎಕ್ಸಾಮ್ ಬರೆದು ಪ್ರೊವಿಷನ್ ತಗೊಂಡು ಟೆಸ್ಟ್ ಬರೆದು ಆ ರ್ಯಾಂಕ್ ತಲುಪಬೇಕು ಅಂದರೆ ನಂదని ಎಷ್ಟು ರ್ಯಾಂಕ್ ಇರಬೇಕು. ಒಂದು ಸಿಂಪಲ್ ಇನ್ಸಿಡೆಂಟ್ ಹೇಳ್ತೀನಿ. ಕಾರ್ಯಪ್ಪ ರಿಟೈರ್ ಆದಮೇಲೆ 1965 ವಾರ ಆಯ್ತಲ್ಲ, ಅವ್ರು ಏರ್ಕ್ರಾಫ್ಟ್ ಓಡಿಸ್ಕೊಂಡು ಹೋದಾಗ ಬೈ ಮಿಸ್ಟೇಕ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಪಾಕಿಸ್ತಾನದಲ್ಲಿ ಬಿದ್ದೋಗ್ಬಿಡುತ್ತೆ ಫ್ಲೈಟು. ಇವರು ಪ್ಯಾರಾಚೂಟಲ್ಲಿ ಎಸ್ಕೇಪ್ ಆಗಿಬಿಡ್ತಾರೆ. ಅವ್ರನ್ನಲ್ಲಿ ಸರೆಂಡರ್ ಮಾಡಿಬಿಡ್ತಾರೆ. ಕಾರ್ಯಪ್ಪನ ಮಗನ ನಂದನ ಪಾಕಿಸ್ತಾನದ ಸರೆಂಡರ್ ಮಾಡಿದ್ರೆ ಗೊತ್ತಾ? ಪಾಕಿಸ್ತಾನ ಸುಮ್ಮನೆ ಬಿಡಲ್ಲ, ಹಿಂಸೆ ಕೊಟ್ಟು ಸಾಯಿಸ್ಬಿಡ್ತಾರೆ, ಇಲ್ಲ ಪರ್ಮನೆಂಟೇ ಜೈಲಿಗೆ ಹಾಕ್ಬಿಡ್ತಾರೆ. ಅಂಥದ್ರಲ್ಲಿ ಕಾರ್ಯಪ್ಪನ ಮಗ ಅಂತ ಗೊತ್ತಾದ್ಮೇಲೆ ಕಾರ್ಯಪ್ಪನ್ ಕ್ಲಾಸ್ಮೇಟಲ್ಲಿ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಆಗಿರ್ತಾನೆ. ಅಲ್ಲಿಂದ ಫೋನ್ ಮಾಡ್ತಾನೆ ಕಾರ್ಯಪ್ಪಗೆ, ಕಾರ್ಯಪ್ಪ ನಿನ್ನ ಮಗ ತಗೊಳಾಕೊಂಡಿದ್ದಾನೆ, ವಾರ್ ಪ್ರಿಸನ್ ಆಗಿದ್ದಾನೆ, ನಮ್ಗೆ ಸೆರೆ ಆಗಿದ್ದಾನೆ, ಅವ್ನಿಗೆ ಏನು ಮಾಡಬೇಕು? ಬಿಡ್ಬೇಕಾ ಅಥವಾ ಏನು ಮಾಡ್ಬೇಕು? ನೀನೇ ಹೇಳುದು, ಹೆಂಗೆ ಹೇಳ್ತು ಕೇಳ್ತೀನಿ ಅಂತ ಹೇಳಿದ್ದಾನೆ. ಕಾರ್ಯಪ್ಪ ಅವ್ರು ಏನು ಹೇಳಿದ್ರು, ನನ್ನ ಮಗ ಬಿಟ್ಬಿಡಪ್ಪ. ನಾವಾಗಿದ್ರೆ ಏನಿತ್ತು, ಅಯ್ಯೋ ಬಿಟ್ಬಿಡಪ್ಪ ನನ್ನ ಮಗ ಅಂತ ಹೇಳ್ತಿದ್ದ. ನೀವು ಹೇಳ್ತಿದ್ರ? ಕಾರ್ಯಪ್ಪ ಏನು ಹೇಳಿದ್ರು ಗೊತ್ತಾ ನಿಮಗೆ? ನನ್ನ ಮಗ ಚೀಫ್ ಆಫ್ ದಿ ಆರ್ಮಿ ಏರ್ ಮಾರ್ಷಲ್ ಇರೋದು, ಅವ್ನು ಯಾವ ಕಂಟ್ರಿಗೂ ಬೆಡ್ ಮಾಡಲ್ಲ. ಅವ್ನು ಆರ್ಮಿಗೆ ಏರ್ಫೋರ್ಸ್ ಇರುತ್ತೆ ತನ್ನ ಪ್ರಾಣ ತ್ಯಾಗ ಮಾಡೋಕ್ಕೆ, ಅವ್ನು ತ್ಯಾಗ ಮಾಡಲಿ. ನಿನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆಯೋ ಆ ಥರನೇ ಮಾಡೋದು. ನನ್ನ ರಿಕ್ವೆಸ್ಟ್ ಅವ್ರು ಬಿಡುಗಡೆ ಮಾಡಬೇಡ, ನಿನ್ನ ರೂಲ್ಸ್ ಏನಿದೆಯೋ ಆ ರೀತಿಯೇ ಮಾಡೋದು ಹೇಳಿದ್ದೀನಿ. ಅಷ್ಟೊಂದು ದೇಶಭಕ್ತಿ ಯಾರು ಅಂಥ ಒಂದು ಕಾರ್ಯಕ್ರಮ ಕತೆ ಲೈಟಾಗಿ ಹೇಳಿದ್ರು ಅಷ್ಟೇ. ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡ ನೋಡಯ್ಯ ಅಂತ ಬಸವಣ್ಣನವರು ಬರೀತಾ ಇದ್ದಾರೆ. ಅವರು ಕೊಟ್ಟಿರುವಂತಹ 7 ಸೂತ್ರಗಳನ್ನ ಇಟ್ಕೊಂಡು ನಾವು ಪ್ರತಿಯೊಂದು ಶುಭ ಸಮಾರಂಭಗಳಲ್ಲಿ 7 ದೀಪಗಳನ್ನ ಅಥವಾ ಪಂಚದೀಪಗಳನ್ನ ಬೆಳಗುತ್ತಾ ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ಈಗ ಉದ್ಘಾಟಕರಾಗಿ ನಮ್ಮ ವೇದಿಕೆಯನ್ನು ಅಲಂಕರಿಸಿರುವಂತಹ ಶ್ರೀ TN ಧ್ರುವಕುಮಾರ್ ಅವರು ಉದ್ಘಾಟನಾ ಭಾಷಣವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರನ್ನ ವೇದಿಕೆಗೆ ಬಹಳ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡಿದ್ದೀರಾ. ಅತಿಥಿ ದೇವೋಭವ ಅನ್ನುವಂಥ ನಮ್ಮ ಸಂಸ್ಕೃತಿಯ ಭಾವವನ್ನ ತಮ್ಮ ಶಬ್ದ ಕುಸುಮಗಳಿಂದ ಪೋಣಿಸಿ ಎಲ್ಲ ಅತಿಥಿ ಮಹೋದಯರನ್ನ, ಪ್ರೇಕ್ಷಕರನ್ನ, ಕಾರ್ಯಕ್ರಮದ ಕಲಾ ಬಂಧುಗಳನ್ನ ಎಷ್ಟು ಚಂದವಾಗಿ ಸ್ವಾಗತಿಸಿದ್ರು. ಅವರಿಗೆ ಶ್ರೀಯುತ ಕೆಂಚನೂರು ಶಂಕರ್ ಅವರಿಗೂ ಕೂಡ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಪ್ರೀತಿಯ ಸ್ವಾಗತವನ್ನ ನಮ್ಮ ಕಡೆಯಿಂದ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸೋಣ ಅವರ ಸಿಹಿ ಮಾತುಗಳಿಗೆ ಅಂತ ಹೇಳ್ತಾ. ಮತ್ತೆ ಕೆಲವೊಂದು ವಾಸ್ತವಿಕವಾದಂತಹ ಸತ್ಯಗಳನ್ನ ಕೂಡ ತೆಗೆದಿಟ್ರು, ಅದೆಲ್ಲ ನಮಗೆ ಗೊತ್ತಿದೆ. ನಾಯಕರವರು ತಯಾರಾಗಿರ್ಬೇಕು. ಶ್ರೀಯುತ ರಾಘವೇಂದ್ರ ನಾಯಕ್. ಅಯ್ಯಪ್ಪ ಗುರುಸ್ವಾಮಿಯವರು, ಬಸವರಾಜ್ ಸಜ್ಜನ್ ಅವರು, ಇವರು 25 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಪತ್ರಿಕೋದ್ಯಮ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತ ಬಸವರಾಜ್ ಸಜ್ಜನ್ ಅವರಿಗೆ
ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಮುಂದಿನ ತಯಾರಿ ಶ್ರೀಯುತ ಲಕ್ಷ್ಮಣ್ ಕಲಾಲ್. ಇವರ ನಂತರ ಶ್ರೀಯುತ ಚಿದಾನಂದ ಉಪ್ಪಾರ್ ಅವರು ತಯಾರಾಗಿರ್ಬೇಕು. ಅಭಿನಂದನೆಗಳು. ನಂತರ ಶ್ರೀಯುತ ಲೋಕಣ್ಣ ಉಳ್ಳಾಗಡ್ಡಿ ಅವರು ತಯಾರಾಗಿರ್ಬೇಕು. ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಶ್ರೀಯುತ ಸಿದ್ದು ಕಲ್ಲೂರ್. ಅಭಿನಂದನೆಗಳು. ನಮ್ಮ ಮುಂದಿನ ಅತಿಥಿ ಗಣ್ಯರು ಸನ್ಮಾನ್ಯ ಡಾಕ್ಟರ್ ಯೋಗಿ ನಾರಾಯಣ ಅವರು. ಒಂದು ಚಪ್ಪಾಳೆ ಬರಲಿ ರಾಧಾಕೃಷ್ಣ ಅವರಿಗೆ. ಅಂತಂದ್ರೆ ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು ಅಂತ ಶ್ರುತಿ ಪುರಾಣ ಇತಿಹಾಸ ಎಲ್ಲ ಸಾರುತ್ತೆ. ಶರೀಫರು ಕೂಡ ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲಿ ಬೇಡಿ ಉಚ್ಚಪ್ಪಗಳಿರ ಅಂತ ಹೇಳಲ್ಲ. ಆದರೆ ಬಸವ ಕಲ್ಯಾಣದವ್ರು ಏನು ಹೇಳವ್ರೆ ಅಂತಂದ್ರೆ ಮಾನವ ಜನ್ಮ ದೊಡ್ಡದಲ್ಲ, ಮಾನವ ಜನ್ಮ ದೊಡ್ಡದಲ್ಲ, ಮಾನವ ಜನ್ಮ ದೊಡ್ಡದಲ್ಲ, ನಿನ್ನ ಮಾನವೀಯತೆ ದೊಡ್ಡದು, ನಿನ್ನ ಮಾನವೀಯತೆ ದೊಡ್ಡದು. ವಿದ್ಯೆ ದೊಡ್ಡದಲ್ಲ, ಅನುಭವ ದೊಡ್ಡದು. ವಿದ್ಯೆ ದೊಡ್ಡದಲ್ಲ, ಅನುಭವ ದೊಡ್ಡದು. ಮಾನವ ಜನ್ಮ ದೊಡ್ಡದಲ್ಲ, ದೊಡ್ಡದಲ್ಲ, ದೊಡ್ಡದಲ್ಲ. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು, ನಿನ್ನ ದಯೆ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಮುರುಘರಾಜೇಂದ್ರ ಒಡೆಯ ನೀ ದೊಡ್ಡವನಲ್ಲ, ಮುರುಘರಾಜೇಂದ್ರ ಒಡೆಯ ನೀ ದೊಡ್ಡವನಲ್ಲ, ನಿನ್ನನ್ನರಿವ ಅರಿವ ಮನವೇ ದೊಡ್ಡದು ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಂದ್ರೆ ಇದು ಸುಮಾರು ವೇಳೆ ಹಿಡಿಯುತ್ತದೆ ಶರೀಫರು ಹೇಳಿರುವುದು. ಅದನ್ನು ಖಂಡಿಸಿ ಏಕವಾಗಿ ಸರಳತೆಯಿಂದ ಬಸವ ತತ್ವದವರು ಹೇಳಿದ್ದಾರೆ ಇದನ್ನು. ಅದಕ್ಕೆ ಅಕ್ಕನವರು ಏನು ಹೇಳಿದ್ದಾರೆ ಅಂತಂದ್ರೆ ಸಂತೆಯೊಳಗೆ ಒಂದು ಮನೆಯನ್ನು ಮಾಡಿ, ಈ ಸಂತೆಯೊಳಗೆ ಒಂದು ಮನೆಯನ್ನು ಮಾಡಿ